indoor skydiving experience. But before flying, we need to teach you the basic instructions about how to enjoy your flight experience. Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ದೀರಾ ಸ್ನೇಹಿತರೆ, ನಾವು ಒಂದು ifly ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ ಒಂದು ಆ್ಯಕ್ಟಿವಿಟಿ ಮಾಡೋದಕ್ಕೆ, ಸ್ಕೈ ಡೈವಿಂಗ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ರಾಜೇಶ್ ಫ್ಲೈ ಮಾಡೋದನ್ನು ನೋಡಿದ್ರಿ. ಸೊ ಇವತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಆ್ಯಂಡ್ ನೆಕ್ಸ್ಟ್ ಅದರ ಕಂಟಿನ್ಯೂಷನ್ನ ಇವತ್ತು ತೋರಿಸ್ತಾ ಇದ್ದೀನಿ. 2 ಸೆಷನ್ಸ್ ಇರುತ್ತೆ. ಒಂದು 2 ಮಿನಿಟ್ಸ್ದು ಒಂದು ಸೆಷನ್ನು, ನೆಕ್ಸ್ಟ್ 2 ಮಿನಿಟ್ಸ್ದು ಇನ್ನೂ ಒಂದು ಸೆಷನ್. ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಅದೆಲ್ಲ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಇವತ್ತು. ಲಾಸ್ಟ್ ವ್ಲಾಗಲ್ಲಿ ನೀವು ರಾಜೇಶ್ ಫ್ಲೈ ಮಾಡೋದನ್ನು ನೋಡಿದ್ರಲ್ವಾ, ಇದು ಅದರ ಕಂಟಿನ್ಯೂಷನ್. ಈಗ ನಾನು ಫ್ಲೈ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಸ್ವಲ್ಪ ಟೆಕ್ನಿಕ್ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಕಾಲು ಉದ್ದ ಮಾಡಬೇಕು, ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದಾಗ ಒಂದು ರೀತಿ ಆಗುತ್ತೆ, ಉದ್ದ ಮಾಡಿದಾಗ ಒಂದು ರೀತಿ ಆಗುತ್ತೆ. ಆ್ಯಂಡ್ ನಾವು ಏರ್ ಒಳಗಡೆ ಹೋದಾಗ ಯಾವ ಪೊಸಿಷನ್ನಲ್ಲಿ ಇದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಸುಮ್ಮನೆ ಬಾಡಿನ ಸ್ಟ್ರೆಚ್ ಮಾಡ್ತಾ ಇರಬೇಕಷ್ಟೇ. ನನಗೆ ಅದೇ ಪ್ರಾಬ್ಲಮ್ ಆಯಿತು. ನನಗೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. 2 ಸಾರಿ ಚಾನ್ಸ್ ತೊಗೊಂಡೆ ನಾನು. ಇದು ಸೆಕೆಂಡ್ ರೌಂಡು. ನಾನು ಹೇಳಿದ್ನಲ್ಲ 2 ಮಿನಿಟ್ಸ್ದು 2 ರೌಂಡ್ ಇರುತ್ತೆ ಅಂದ್ಬಿಟ್ಟು. ಫಸ್ಟ್ 1 ಮಿನಿಟ್ ಮಾಡಿದ್ರಷ್ಟೇ, ರಾಜೇಶ್ದು ಅಷ್ಟೇ ಮಾಡಿದ್ದು. ನಂದಂತೂ ಆಗಲಿಲ್ಲ ಅಂದ್ಬಿಟ್ಟು 30 ಸೆಕೆಂಡ್ಸ್ ಅಷ್ಟೇ. ಈಗ ಇದು ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ಏನಂದರೆ ಮೇಲ್ಗಡೆ ಹೋಗಿ ಕೆಳಗಡೆ ಕರ್ಕೊಂಡು ಬರ್ತಾರೆ. ದಿಸ್ ಟೈಮ್ ಐ ಆಮ್ ಡೂಯಿಂಗ್ ಬಿಟ್ ಬೆಟರು. ನೋಡ್ಬೋದು ನೀವು, ಮೇಲ್ಗಡೆನೇ ಇದ್ದೀನಿ ನಾನು. ಕಾಲು ಕೂಡ ಸ್ಟ್ರೇಟ್ ಮಾಡಿದ್ದೀನಿ, ಕೈ ಕೂಡ ಆಲ್ಮೋಸ್ಟ್ ನಾನು ಐ ಲೆವೆಲ್ಗೆ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡಾಗ ಮಾತ್ರನೇ ನಾವು ಫ್ಲೈ ಆಗೋದು. ಕಾಲು ಫೋಲ್ಡ್ ಮಾಡಿದ ತಕ್ಷಣವೇ ಕೆಳಗಡೆ ಬಂದುಬಿಡ್ತೀವಿ. ಸೊ ದಿಸ್ ಈಸ್ ದ ಟೆಕ್ನಿಕ್. ಅವರು ಕೂಡ ನಮಗೆ ಮೇಲ್ಗಡೆಯಿಂದ ಕೆಳಗಡೆ ಮಾಡ್ತಾ ಇದ್ದಾರೆ ನೋಡಿ. ಮೇಲ್ಗಡೆ ಹೋಗಬೇಕಾದ್ರೆ ಏನೂ ಅನಿಸೋದಿಲ್ಲ. ಈಗ ನಾವು ಉಯ್ಯಲ್ಲೇ ಆಡಬೇಕಾದ್ರೆ ಮೇಲೆ ಹೋಗ್ತೀವಿ, ಕೆಳಗಡೆ ಬರಬೇಕಾದ್ರೆ ಏನೋ ಒಂಥರ ಅನಿಸುತ್ತೆ. ಆ ಥರ ನನಗೆ ಅನ್ನಿಸ್ತಾ ಇತ್ತು. ಬಟ್ ಐ ಹ್ಯಾವ್ ಟು ಡೂ ದಿಸ್ ಅಂದ್ಕೊಂಡು ಫೈನಲಿ ಮಾಡಿದೆ ಸ್ನೇಹಿತರೆ. ಸರಿ, ನೆಕ್ಸ್ಟ್ ಅಪ್ಪ ಅಪ್ಪ ಸವಿರುತ್ತಿದ್ದಾರೆ. ಇಲ್ಲಿ ಆ ಏರನ್ನು ಕಂಟ್ರೋಲ್ ಮಾಡೋದು. ಆ್ಯಂಡ್ ಇದ್ರ ಕೆಳಗಡೆ ಇಲ್ಲಿ ಒಂದು ನೆಟ್ ಹಾಕಿದ್ದಾರೆ. ಆ ನೆಟ್ ಕೆಳಗಡೆ ದೊಡ್ಡ ದೊಡ್ಡ ಫ್ಯಾನ್ ಇರುತ್ತಂತೆ. ಸೊ ಅದರಿಂದ ಏರ್ ಬರ್ಸೋದು. ಇಲ್ಲಿ ಮೇಲ್ಗಡೆ ಎಲ್ಲ ಎನ್ಕ್ಲೋಸ್ಡ್ ಆಗಿರುತ್ತೆ. ಇದೆಲ್ಲ ಗ್ಲಾಸ್. ಯಾವ ಡೋನಟ್ ಬೇಕು ಮಗಳೇ? ಅದು ಸ್ಟ್ರಾಬೆರಿನಾ? ಸರಿ. ಎಷ್ಟೊಂದು ಥರದ್ದು ಡೋನಟ್ಸ್ ಇದೆ ನೋಡಿ. Which one you want, baby? Strawberry? Okay. This is marshmallow art. No, you tell me which you want.
ಸೊ ಐಫ್ಲೈ ಮುಗಿಸ್ಕೊಂಡು ಮೇಡಮ್ ಫ್ಲೈ ಮುಗಿಸಿದ್ರು ಧೈರ್ಯದಿಂದ. ಏರಲ್ಲಿ ಹೋಗಿರೋದಕ್ಕೀಗ ಹೊಟ್ಟೆ ಹಸಿತಾ ಇದೆ ಅಂತ. ಹಂಗೇನಿಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ನೀರು ಕುಡಿಬೇಕು ಅನ್ಸುತ್ತೆ. ನೀರು ಕುಡಿದ್ರೆ ಮತ್ತೆ ವಾಶ್ರೂಮ್ ಹೋಗ್ಬೇಕು. ಅದ್ರ ಬಗ್ಗೆ ಸರ್ ನಡೀರಿ. ಏನು ದಪ್ಪ ಇಲ್ಲಿ ಇದು ಫುಲ್ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ, ಬಟ್ ಈಗ ಟೈಮ್ ಇಲ್ಲ, ಟೈಮ್ ಕಡಿಮೆ ಇದೆ. ಆದರೆ ಇನ್ನೊಂದು ಸಾರಿ ವಿಸಿಟ್ ಮಾಡಬೇಕು ಹೆಂಗಿದೆ ರೇಟು ಅಂತ. ಆಯಿತಾ? ಇಲ್ಲಿ ನೋಡಿ ಎಷ್ಟಾಯಿತು ಟೋಟಲ್. ಇದು ನಾವೇ ಸೆಲ್ಫ್ ಚೆಕ್ಔಟ್. ಅಯ್ಯೋ, ನಿನಗೆ ಇಲ್ಲಿ ಕೆಲ್ಸಕ್ಕೆ ಸೇರ್ಸೋಣ, ಸುಮ್ಮನಿರು ಆಯಿತಾ? ಮಾಡ್ತಾನೆ ಇರು ದಿನ ಪೂರ್ತಿ. ಸ್ಕಿಪ್ ಟು ಪೇಮೆಂಟ್. ನೋಲ್ ಕಾರ್ಡಲ್ಲೂ ಪೇ ಮಾಡ್ಬೋದು ಅಂತ ನೋಡ್ರಿ. ನೋಲ್ ಕಾರ್ಡ್ ಅಂದರೆ ನಾವು ಮೆಟ್ರೋಲ್ ತೊಗೊಂಡಿದ್ವಲ್ಲ ಅದು. ಮಿರ್ಡಿಫ್. ಇದು ಮಾಲ್ ಹೆಸರು ಸಿಟಿ ಸೆಂಟರ್ ಮಿರ್ಡಿಫ್ ಅಂತ ಹೇಳ್ಬಿಟ್ಟು. ಇದು ಏರಿಯಾ ಮಿರ್ಡಿಫ್ ಇರಬೇಕು. ಅಲ್ಲಿ ಹಾಕಿದೆ ನೋಡಿ ರೆಡ್ಡಲ್ಲಿ. ಓಕೆ, ಟ್ಯಾಕ್ಸಿ ಬರ್ತಾ ಇದೆ ನೋಡು. ಓಕೆ ಸರಿ ಹೋಣ. ಮೇಡಮ್ ಅವನು ಆ ಕಡೆ ಅಂತಂದ ಮೇನ್ ಎಂಟ್ರೆನ್ಸು. ಇಲ್ಲಿ ಇನ್ನೊಂದು ಏನಾಯಿತು, ಅಲ್ಲಿ ನಾವು ಬಿಲ್ಲಿಂಗ್ ಮಾಡಿಸ್ತಿದ್ವಿ ಅಲ್ವಾ, ಯಾವುದದು ಹೈಪರ್ ಮಾರ್ಕೆಟಲ್ಲಿ. ಅಲ್ಲಿ ಸೆಲ್ಫ್ ಬಿಲ್ಲಿಂಗ್ ಇರುತ್ತೆ. ಇನ್ನು ಒಂದು 15 ಐಟಮ್ಸ್ಗಿಂತ ಜಾಸ್ತಿ ಇದ್ದರೆ ಮಾತ್ರನೇ ಬಿಲ್ಲಿಂಗ್ ಕೌಂಟರಲ್ಲಿ ಅವ್ರು ಮಾಡಿಕೊಡ್ತಾರೆ. ವಿತಿನ್ 15 ಇದ್ದರೆ ನಾವೇ ಸೆಲ್ಫ್ ಮಾಡ್ಕೊಳ್ಬೋದು. ಅದನ್ನು ಮಾಡಬೇಕಾದ್ರೆ ತೋರಿಸ್ತಾ ಇದ್ದೆ, ಅದಕ್ಕೆ ಅಲ್ಲಿ ನಿಂತಿದ್ರು ಒಬ್ಬರು ನೋಡ್ಕೊಳ್ತಾ ಇದ್ರು. ಅವರು ಆ ವಿಡಿಯೋನ ಡಿಲೀಟ್ ಮಾಡಿ ಅಂತ ಡಿಲೀಟ್ ಮಾಡಿಸಿದ್ರು. ಅಂದರೆ ಇಲ್ಲಿ ಹೇಗೆ ಅಂದರೆ ಅವ್ರ ಪರ್ಮಿಷನ್ ಇಲ್ಲದೆ ಯಾರ್ದೂ ವಿಡಿಯೋ ಮಾಡೋ ಹಾಗಿಲ್ಲ. ನಾನು ಕೇಳಿದ್ದೆ ಆ ಥರ. ಬಟ್ ಇಲ್ಲಿ ಏನೋ ಸೆಲ್ಫ್ ಎಕ್ಸ್ಪೀರಿಯನ್ಸೂ ಆಗೋಯ್ತು. ಡಿಲೀಟ್ ಮಾಡೋ ತನಕ ಅವ್ರು ಬಿಡಲಿಲ್ಲ. ನೋ ಮೇಡಮ್, ಇದು ಬೇರೆಯವ್ರದ್ದೆಲ್ಲ ನಾವು ತೆಗಿಯೋ ಹಾಗಿಲ್ಲ, ಇವಾಗ ಮಗಳು ಎಲ್ಲಿದ್ದಾಳೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳಿ ಅಂದ್ಬಿಟ್ಟು ಅಷ್ಟನ್ನು ಎಡಿಟ್ ಮಾಡಿಸ್ಬಿಟ್ಟು ಬೇರೆ ವಿಡಿಯೋ ಮಾಡಿಕೊಂಡು ಅಷ್ಟು ಸೇವ್ ಮಾಡ್ಕೊಂಡು ಅದನ್ನು ಡಿಲೀಟ್ ಮಾಡಿದೆ. ಓಕೆ, ಈ ಕಡೆ ಬನ್ನಿ. ಇಲ್ಲೇ ಪಾಪ ಬಾ. ಅಲ್ಲ, ಆ ಥರ ಆಯಿತು. ಅದಾದಮೇಲೆ ನಾವೀಗ ಇನ್ನೂ ಒಂದು ಇನ್ಸಿಡೆಂಟ್ ಏನಾಯಿತು, ನಾವು ಲೊಕೇಶನ್ ಹಾಕ್ಕೊಂಡು ಟ್ಯಾಕ್ಸಿ ಬುಕ್ ಮಾಡಿದಾಗ ನಮ್ಮ ಬೆಂಗಳೂರಲ್ಲಿ ನಾವು ಎಲ್ಲಿ ಲೊಕೇಶನ್ ಇರುತ್ತೋ ಅಲ್ಲಿಗೆ ಬಂದು ಕಾಯ್ತಾರೆ. ನಾವು ಅಲ್ಲಾಡಂಗಿಲ್ಲ ಅಲ್ಲಿಂದ. ಬಟ್ ಇಲ್ಲಿ ಅಲ್ಲ, ಅವರು ಅಡ್ರೆಸ್ ತೋರಿಸಿದ್ರು ಒಂದು. ಆ ಅಡ್ರೆಸ್ ನಮ್ಗೆ ಏನು ಗೊತ್ತು, ಇದೇ ಇರಬೇಕು ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ. ಆ್ಯಂಡ್ ನಾವು ಮುಂದೆ ಹಿಂದೆನೂ ಹೋಗ್ತಾ ಇಲ್ಲ, ಎಲ್ಲರೂ ಚೇಂಜ್ ಆಗಿಬಿಡುತ್ತೆ ಲೊಕೇಶನ್ನು ಅಂತ. ಆಮೇಲೆ ನೋಡಿದ್ರೆ ಅರೈವ್ಡ್ ಅಂತ ಬರ್ತಾ ಇದೆ. ನಾವು ಎಲ್ಲಿದೆ ಟ್ಯಾಕ್ಸಿ ಹುಡುಕ್ತಾ ಅದು ಇದ್ದೀವಿ. ಮಾಲ್ದು ಇನ್ನೊಂದು ಕಡೆ ಎಂಟ್ರೆನ್ಸ್ ಅದು, ಅಲ್ಲಿಗೆ ಟ್ಯಾಕ್ಸೀಸ್ ಬರಲ್ಲ ಅಂತೆ. ಮಾಲ್ ಮೇನ್ ಎಂಟ್ರೆನ್ಸ್ಗೆ ಅಷ್ಟೇ ಟ್ಯಾಕ್ಸೀಸ್ ಬರೋದಂತೆ. ನಾವು ಪಾರ್ಕಿಂಗ್ ಏರಿಯಾ ತಾನೇ, ಎಲ್ಲರೂ ಬರ್ತಾರೆ ಅಂದ್ಕೊಂಡು ಬಂದಿದ್ದು. ಅಲ್ಲಿ ಬುಕ್ ಮಾಡಿದ್ದು ಮಾಡಂಗಿಲ್ವಂತೆ. ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿದ್ದಕ್ಕೆ ಚಾರ್ಜಸ್ ಬಿದ್ದಿದೆ. 12 AED ಅಂತ ಬಿದ್ದಿದೆ. 5.5 AED. ಈಗ ನೋಡಬೇಕು ಅದು ಯಾವ ಥರ ಕಟ್ ಆಗುತ್ತೆ ಅಂತ. ನೆಕ್ಸ್ಟು ಬುಕ್ಕಿಂಗ್ ಮಾಡಿದಾಗ ಕಟ್ ಆಗುತ್ತೆ. ಇಲ್ಲಿಂದ ನಮಗೆ ಬೇರೆ ಯಾವುದೂ ಫೆಸಿಲಿಟಿ ಇಲ್ಲ, ಇದರಲ್ಲೇ ಹೋಗಬೇಕು. ಇಲ್ಲಿದೆ ನೋಡಿ ಟ್ಯಾಕ್ಸೀಸ್ ಪಿಕಪ್ ಆ್ಯಂಡ್ ಡ್ರಾಪ್ ಆಫ್ ಲೊಕೇಶನ್ಸ್. ಈಗ ಸ್ನೇಹಿತರೆ, ಅಲ್ಲಿನ ಮಾಲ್ ಮುಗಿಸ್ಕೊಂಡು ನಾವು ಆನ್ ದ ವೇ ಡಾಲ್ಫಿನೇರಿಯಂ ಅಂತ ಬಂದಿದ್ದೀವಿ. ಇದಕ್ಕೆ ಪಬ್ಲಿಕ್ ಪಾರ್ಕ್ ಅಂತ ಏನೋ ಇತ್ತು, ದುಬೈ ಪಬ್ಲಿಕ್ ಪಾರ್ಕ್ ಅಂತ ಹೇಳಿಬಿಟ್ಟು. ಇಲ್ಲಿ ತುಂಬ ಜಾಗಗಳಿವೆ ನೋಡೋದು. ಲೈಕ್ ಬರ್ಡ್ ಶೋ ಇದೆ, ಡಾಲ್ಫಿನ್ ಶೋ ಇದೆ, ಒಂದು ದೊಡ್ಡ ಪಾರ್ಕ್ ಇದೆ, ಇಲ್ಲಿ ಆಟ ಆಡ್ಬೋದು. ಸೊ ಇದಕ್ಕೆ ನಾವು ಎಂಟ್ರಿ ಫೀಸ್ ಕೊಡಬೇಕು. ನಾವು ಮೆಟ್ರೋ ಕಾರ್ಡ್ ಮಾಡಿಸಿದ್ವಿ, ನೆನಪಿದೆಯಾ? ಅದಕ್ಕೆ ನಾಲ್ ಕಾರ್ಡ್ ಅಂತ ಹೇಳೋದು. ಅದು ಬಸ್ಸಲ್ಲಿ ನಡೆಯುತ್ತೆ, ಟ್ರೈನಲ್ಲಿ ನಡೆಯುತ್ತೆ, ಆಬ್ರಾ ಅಂದ್ಬಿಟ್ಟು ಬೋಟ್ ಸಿಗುತ್ತೆ ಇಲ್ಲಿ, ಅದರಲ್ಲಿ ನಡೆಯುತ್ತೆ. ಆ್ಯಂಡ್ ಇಲ್ಲಿಗೆ ನಾವು ಎಂಟ್ರಿ ತೊಗೊಳ್ಬೇಕು ಅಂದರೆ ಆ ಕಾರ್ಡಿಂದನೇ ಆ್ಯಕ್ಸಸ್ ಮಾಡಿ ಬರಬೇಕು. 5 dirhams ಆಗುತ್ತೆ. ಸೊ ಅದನ್ನು ನಾವು ಆ್ಯಕ್ಸಸ್ ಮಾಡಿ ಒಳಗಡೆ ಬಂದ ಮೇಲೆ ಇಲ್ಲಿ ಆಟ ಆಡ್ತಿರೋ ಅಥವಾ ಡಾಲ್ಫಿನ್ ಶೋ ನೋಡ್ತಿರೋ ಅಥವಾ ಬೇರೆ ಇನ್ನೂ ತುಂಬ ಇದೆ ಇಲ್ಲಿ, ಆ ಕಡೆ ಎಲ್ಲ ಹೋಗಿ ನೋಡೋಣ ಏನೇನಿದೆ ಅಂತ. ಅದೆಲ್ಲ ಆ್ಯಕ್ಸಸ್ ಮಾಡಬೇಕಂದ್ರೆ ಅದಕ್ಕೆ ಬೇರೆ ಬೇರೆ ಟಿಕೆಟ್ ಇರುತ್ತೆ. ಈಗ ನಾವು ಡಾಲ್ಫಿನ್ ಶೋ ನೋಡೋದಕ್ಕೆ ಬಂದಿದ್ದೀವಿ. ಸಾನುಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ, ಇದ್ರ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತೀನಿ. ನಾವೀಗ ಒಳಗಡೆ ಹೋಗಬೇಕು. ಇದನ್ನು ಆನ್ಲೈನಲ್ಲಿ ನಾವು ಬುಕ್ ಮಾಡ್ಬೋದು. 105
ದೀರಮ್ಸ್ ಆಗುತ್ತೆ. ಬಟ್ ಆನ್ಲೈನಲ್ಲಿ ಮಾಡಿದ್ರೆ 99 ದೀರಮ್ಸಿಗೆ ಸಿಗುತ್ತೆ ನಿಮಗೆ. ಆನ್ಲೈನಲ್ಲೇ ಬುಕ್ ಮಾಡಿ ಸ್ಲಾಟ್ನ ಬರ್ಬೋದು ಇಲ್ಲಿ. ಓಕೆನಾ? ಮಕ್ಕಳಿಗೆ 50 ದೀರಮ್ಸ್ ಆಗುತ್ತೆ. ಬನ್ನಿ, ಚೆನ್ನಾಗಿರುತ್ತೆ ನೋಡೋಣ. ನಾನು ಎಕ್ಸೈಟೆಡ್. ಫಸ್ಟ್ ಟೈಮ್ ಡಾಲ್ಫಿನ್ಸ್ನ ನೋಡ್ತಾ ಇರೋದು. ಹಾರಾಡ್ತಿರೋದು. ಈಗ ಡಾಲ್ಫಿನ್ ಏರಿಯಾ ಮುಗಿಸ್ಕೊಂಡು ಅದ್ರ ಮುಂದೆ ಇರೋ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಆ ಪಾರ್ಕಲ್ಲಿ ಅದೇನೋ ಚಿಲ್ಡ್ರನ್ ಸಿಟಿ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ. ಹೊಡ್ಕೊಂಡು ನಡಿ ಸಾನು, ಅಲ್ಲಿ ತನಕ ನಡಿ. ನೋಡಲ್ಲಿ ಹುಡುಗ ಬಂದ ಎತ್ಕೊಳ್ಳೋದಕ್ಕೆ. ನಡಿ, ಹೊಡ್ಕೊಂಡು ನಡಿ. ಚಳಿ ಆಗ್ತಾ ಇದೆ ಸ್ನೇಹಿತರೆ. ನಾನು ನೆನ್ನೆ ಅಷ್ಟೊಂದೇನು ಚಳಿ ಅನಿಸಿಲ್ಲ ಅಂದ್ಬಿಟ್ಟು ಗ್ಲೌಸ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೆ. ತಂದಿದ್ರೆ ಚೆನ್ನಾಗಿರೋದು. ಚಳಿ ಜಾಕೆಟ್ ಹಾಕಿದ್ದೀನಿ, ಆದರೂ ಕೂಡ ಸ್ವಲ್ಪ ಹೊರಗಡೆ ನಿಂತಾಗ ಚಳಿ ಅನಿಸುತ್ತೆ. ಇಲ್ಲಿ ವೆದರ್ ಹೇಗಿದೆ ಅಂದರೆ ನಮ್ಮ ಬೆಂಗಳೂರು ಥರನೇ ಇದೆ. ಬೆಳಿಗ್ಗೆ ಹೊತ್ತೆಲ್ಲ ಬಿಸಿಲು ಇದ್ದಾಗ ಎಸ್ಪೆಷಲಿ ಚಳಿ ಇರೋದಿಲ್ಲ, ಬಿಸಿಲು ಅನಿಸುತ್ತೆ, ಉರಿಯೋದೆ. ಬಿಸಿಲಲ್ಲಿ ಜಾಸ್ತಿ ಹೊತ್ತಿದ್ರೆ ಉರಿದಂಗೆ ಆಗುತ್ತೆ ಸ್ಕಿನ್ನು. ಆದರೆ ಸಂಜೆ ಆಗ್ತಾ ಇದ್ದಂಗೆ ಸೂರ್ಯ ಮುಳುಗಿದ ತಕ್ಷಣವೇ ಅಪ್ಪಂಗೆ ಬಾಲ್ ಹೈಯಾಗಿ ಹಾಕ್ತೀನಿ, ತೋರಿಸು. ಒಂದ್ಸತಿ ಹಾಕ್ತೀನಿ, ಅಪ್ಪಂಗೆ ಗೊತ್ತಾಗ್ತದೆ, ತೋರಿಸು. ನೋಡಿಯಪ್ಪ, ಸಾನು ಏನೋ ಮಾಡ್ತಾವಳೀಗ. ಸೊ ಸೂರ್ಯ ಮುಳುಗಿದ ತಕ್ಷಣವೇ ಚಳಿ ಶುರು ಆಗುತ್ತೆ. ಈಗಲೂ ಅಷ್ಟೇ, ನಮ್ಮ ಬೆಂಗಳೂರಲ್ಲಿ ಹೇಗೆ ರಾತ್ರಿ ಹೊತ್ತು ಚಳಿ ಇರುತ್ತೋ ಆ ಥರ ಅನಿಸುತ್ತೆ. ಮನೆ ಒಳಗಡೆ ಇದ್ರೆ ಏನೂ ಅನಿಸೋದಿಲ್ಲ, ಹೊರಗಡೆ ಇದ್ದಾಗ ಚಳಿ. ನನಗೀಗ ಕೂರಿಸ್ಬಿಟ್ಟು ಕೂತ್ಕೊಂಡು ನೀನು ಅಂದ್ಬಿಟ್ಟು ನಾನು ಆಟಾಡ್ತಾ ಇದ್ದಾರೆ ನೋಡಿ. ಹೊರಡೋದಕ್ಕೆ ರೆಡಿನೇ ಇಲ್ಲ. ಹೊರಡೋದಿಲ್ಲ, ಅದ್ಯಾವುದೋ ಬೇರೆ ಹೇಳಿದ್ಲು, ಚಿಲ್ಡ್ರನ್ ಸಿಟಿ, ಅಲ್ಲಿಗೆ ಹೋಗೋಣ ಅಂದರೂ ಕೇಳ್ತಾ ಇಲ್ಲ. ನಾನು ಕಿಕ್ ಮಾಡಬೇಕು, ಅಂತ.
ಅಲ್ಲಿ ಎಲ್ಲರೂ ಬಂದು ಇಲ್ಲೇ ಟೆಂಟ್ ಹಾಕೊಂಡು ಟೇಬಲ್ ಹಾಕೊಂಡು ಊಟ ತಂದು ಇಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗ್ರೂಪಲ್ಲಿ ಬಂದು ಎಲ್ಲ ಫ್ರೆಂಡ್ ಹೇಳ್ತಾ ಇದ್ದು ನೆನಪಾಯ್ತು, 15 days once 3 weeks once ನಾವು ಮೀಟ್ ಆಗ್ತೀವಿ ಅಂತ. ಆ ಥರ ಇಲ್ಲಿ ಮೀಟ್ ಆಗಿದ್ದಾರೆ ಅನ್ಸುತ್ತೆ ಅವ್ರ ಕಮ್ಯುನಿಟಿ ಅವರು, ಅಂದರೆ ಇಂಡಿಯಾದಿಂದ ಬಂದು ಇಲ್ಲಿ ಇರ್ತಾರಲ್ವಾ, ಸೊ ಅವರು ಈ ಥರ ಮೀಟ್ ಆಗಿ ಒಂದು ಕಡೆ ಮಾತಾಡ್ಕೊಂಡು ಹೋಗೋದು. ತುಂಬ ಜನ ಫ್ಯಾಮಿಲೀಸ್ ಬಂದಿದ್ದಾರೆ. ನಾವು ಡಾಲ್ಫಿನೇರಿಯಮಿಂದ ನಾನು ಹೇಳಿದ್ನಲ್ಲ ಅಲ್ಲೊಂದು ಗೇಮ್ ಸೆಕ್ಷನ್ ಇರ್ಬೋದೇನೋ, ಚಿಲ್ಡ್ರನ್ ಸಿಟಿ ಅಂದ್ಬಿಟ್ಟು ಒಂದು ಹಾಕಿದ್ದಾರೆ ಪ್ಲೇಸ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿ ಮುಚ್ಚಿತ್ತು, ಅಲ್ಲಿ ಏನು ಒಳಗಡೆ ಇದೆ ಗೊತ್ತಾಗಲಿಲ್ಲ ನಮಗೆ. ಅಲ್ಲಿಂದ ನಾವೀಗ ಹೊರಟು ಮನೆ ಹತ್ರ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಟ್ಯಾಕ್ಸಿ ಅಲ್ಲೇ ಸಿಗುತ್ತೆ ನಮಗೆ ಹೊರಗಡೆ, ಗೇಟ್ ಹೊರಗಡೆ. ನೆನ್ನೆ ನಾವು ಇಲ್ಲಿ ಊಟ ಮಾಡಿದ್ದು ಹಾಟ್ ಆ್ಯಂಡ್ ಟೇಸ್ಟ್ ಕೆಫೆ. ಈಗ ಅದೇ ರೋಡಲ್ಲಿ ಮುಂದೆ ಹೋಗೋಣ ಅಂತ ಇದ್ದೀವಿ. ಅಲ್ಲೂ ತುಂಬ ಏನೋ ಕಲರ್ಫುಲ್ಲಾಗಿ ಅಂಗಡಿಗಳು ಕಾಣ್ತಾ ಇದೆ. ಸ್ಟ್ರೀಟ್ ಕಾಣಿಸ್ತಾ ಇದೆ. ಅದು ಹೋಟೆಲ್ಸ್ ಏನೋ ಅಥವಾ ಬೇರೆ ಏನೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ನೋಡಿ ಬರೋಣ. ಈ ರೋಡಲ್ಲೂ ಸೀಶೆಲ್ಸ್ ಸಿಗ್ತಾ ಇದೆಯಪ್ಪ. ಅಲ್ಲಿ ಎಲ್ಲಿ ಟಾರ್ ಹಾಕಿಲ್ವೋ ಅಲ್ಲೆಲ್ಲನೂ ಕೂಡ ಮರಳು ಥರ ಇದೆ, ಅಲ್ಲಿ ಸೀಶೆಲ್ಸ್ ಕಾಣ್ತಾ ಇದೆ. ಎಷ್ಟು ದೊಡ್ಡದಿದೆ ನೋಡಿ. ಅವ್ರು ಹೇಳ್ತಾ ಇದ್ರು ಇದು ಈ ಏರಿಯಾ ಹಳೇದು, ಆದರೆ ಇವಾಗ ಡೆವಲಪ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ಮುಂದೆ ಹೋದ್ವಿ, ಅಲ್ಲೆಲ್ಲ ಏನೂ ಇರಲಿಲ್ಲ. ಸೂಪರ್ ಮಾರ್ಕೆಟ್ ಇತ್ತು, ಸಲೂನ್ ಇತ್ತು. ನಡಿಗೆ ಸಾಕು. ಸಲೂನ್ಸ್ ತುಂಬ ಇದೆ ಅಲ್ವೇನ್ರಿ? ಅಲ್ಲೂ ಇತ್ತು, ಇಲ್ಲೂ ಇತ್ತು. ಅಲ್ಲಿ ಸ್ಪಾ ಇದೆ, ಸ್ಪೋರ್ಟ್ಸ್ ಅಂಗಡಿ ಇದೆ. ಅಲ್ಲಿ ನೋಡಿ, ಅಲ್ಲೂ ಒಂದು ಜೆಂಟ್ಸ್ ಸಲೂನ್ ಇದೆ. ಅಲ್ಲಿ ಮೇಲೂ ಪೆಡಿಕ್ಯೂರ್ ಮಾಡಿಸ್ಕೊತಾ ಇದ್ದಾನೆ. ಇದರ ರೈಸ್ ಐಟಮ್ಸ್, ಫ್ರೈಡ್ ರೈಸ್ ಆ್ಯಂಡ್ ನೂಡಲ್ಸು ಎಷ್ಟೆಷ್ಟು ರೇಟ್ ಇದೆ ಅಂತ. ಮೆನ್ಯೂ ಅಂತೂ ಇಷ್ಟೊಂದು ಇರುತ್ತೆ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನಿಸುತ್ತೆ. ಬಟ್ ಇವತ್ತು ಸ್ಯಾಟರ್ಡೇ, ನಾವು ನೋ ನಾನ್ ವೆಜ್. ಜಸ್ಟ್ ನಿಮ್ಗೆ ಇನ್ಫೋಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೊಟ್ಟೆ ಹಸ್ದೋಗಿದೆ ಸಾನುಗೆ. ಏನಿದು? ಮಶ್ರೂಮ್ ಪನ್ನೀರ್ ಮಸಾಲ. ಸಾನುಗೆ ಇಷ್ಟ ಅಂದ್ಬಿಟ್ಟು ಪನ್ನೀರ್ ತೊಗೊಂಡಿದ್ದೀವಿ. ಬೆಳಿಗ್ಗೆ ಚನಾ ಮಸಾಲ ತೊಗೊಂಡಿದ್ದೀವಿ. ಹೇಗಿದೆ ಪುಟ? ಚೆನ್ನಾಗಿದೆಯಾ? ಹ್ಯಾಪಿ? ಕೇರಳ ರೆಸ್ಟೋರೆಂಟ್. ಟುಡೇ Dolphin show was amazing. ಅಮೇಜಿಂಗ್. I love that act 1. ಡಾಲ್ಫಿನ್ ಶೋ ಸಾನು ಹೇಳ್ದಂಗೆ ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಬರೀ ಬಿಲ್ಡಿಂಗ್ಸ್ ನೋಡೋದಕ್ಕಿಂತ ಈ ಥರ ಲೈವ್ ಶೋ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನನಗೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಡಾಲ್ಫಿನ್ ಶೋ ನೋಡಿದ್ದು. ಬಟ್ ಎನಿವೇ ಸ್ನೇಹಿತರೆ, ದ ಡೇ ವಾಸ್ ವೆರಿ ಗುಡ್ ವಿತ್ ನ್ಯೂ ಎಕ್ಸ್ಪೀರಿಯನ್ಸಸ್. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ಎಲ್ಲ ನೀವು ಮಿಸ್ ಮಾಡದೆ ನೋಡ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.